ಸೇರ್ತದೆ. 15ನೇ ತಾರೀಕು ಜಲವಾಸ, ಧಾನ್ಯವಾಸ, ಆ ಎಲ್ಲ ಕಾರ್ಯಕ್ರಮ ವಿಧಿವಿಧಾನಗಳು ಪುರೋಹಿತರು ಹೇಗೆ ಮಾರ್ಗದರ್ಶನ ಮಾಡ್ತಾರೆ ಆ ಪ್ರಕಾರ ಮಾಡ್ತಾ ಇದ್ದೇವೆ. 16ನೇ ತಾರೀಕಿಗೆ ಮೂರ್ತಿಯ ಪ್ರತಿಷ್ಠಾಪನೆ, ಆ ಗದಿಗೆ ಮೇಲೆ ಮೂರ್ತಿಯ ಪ್ರತಿಷ್ಠಾಪನೆ, ಹೊಸ ಮೂರ್ತಿಯನ್ನ ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾದಂತ ಕಟ್ಟಡ. ಇದರ ಒಬ್ಬ ಕಲಾವಿದ ಜಯಂತ್ ಅಂತ ಹೇಳಿ ಮುರುಡೇಶ್ವರದವರು, ಇವರು ಚಿಕ್ಕಬಳ್ಳಾಪುರದಿಂದ ಕಲ್ಲನ್ನ ಎಬ್ಬಿಸಿ ಮುರುಡೇಶ್ವರಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಕಲಾಕೃತಿಯನ್ನ ಡಿಸೈನಿಂಗ್ ಎಲ್ಲ ಮಾಡಿ ಹುಬ್ಳಿಗೆ ತೆಗೆದುಕೊಂಡು ಬಂದು ಉಣಕಲ್ಲಲ್ಲಿ ಅದರ ಫಿಟ್ಟಿಂಗ್, ಕಬ್ಬಣ ಉಪಯೋಗ ಮಾಡಿಲ್ಲ, ಉಸುಕು ಉಪಯೋಗ ಮಾಡಿಲ್ಲ, ಇಟ್ಟಂಗಿ ಉಪಯೋಗ ಮಾಡಿಲ್ಲ, ಸಿಮೆಂಟ್ ಉಪಯೋಗ ಮಾಡಿಲ್ಲ, ಬರೀ ಕಲ್ಲಲ್ಲಿ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಈ ದೇವಸ್ಥಾನದ ನಿರ್ಮಾಣ ಆಗಿದೆ. ಕೆಳಗೆ ಅಡಿಪಾಯ 12 ಫೂಟ್ ಕಲ್ಲಿನ ಬಂಡೆಗಳನ್ನ ಹಾಕಿ ಆ ಬಂಡೆಗಳ ಮೇಲೆ ಈ ದೇವಸ್ಥಾನ ಕಟ್ಟಡಿಯನ್ನ ಮಾಡಲಾಗಿದೆ. ಸಾವಿರಾರು ವರ್ಷಗಳ ಕಾಲ ಈ ದೇವಸ್ಥಾನ ಇರ್ತದೆ ಅನ್ನುವಂತ ಒಂದು ಭರವಸೆ, ಒಂದು ವಿಶ್ವಾಸ ನಮಗಿದೆ. ಮತ್ತೆ ಮೇಲೆ ಸ್ಲ್ಯಾಬಿಗೆ ಮಾತ್ರ ಮುತ್ತೈದೆಯರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬಹಳ ವಿಶೇಷವಾದಂತ ಜಾತ್ರಾ ಕಾರ್ಯಕ್ರಮ ಇಲ್ಲಿ ಆಗ್ತದೆ. ನಿಮ್ಗೆ ಇನ್ನೊಂದು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ಬೆಣಚಿ ಅಜ್ಜ ಮತ್ತು ಬೆಣಚಿ ಅಮ್ಮ ಇವರಿಬ್ರು, ಇವ್ರ ಬಗ್ಗೆ ನಾವು ದಯವಿಟ್ಟು ಪತ್ರಿಕೆಯಲ್ಲಿ ಬರೀಬೇಕು. ಇವರಿಬ್ರು ಸಿದ್ದಪ್ಪಜ್ಜನ್ನ ಸಾಕಿದವರು. ಬೆಣಚಿ ಅಜ್ಜ ಅಮ್ಮ, ಸಿದ್ದಪ್ಪಜ್ಜ ಜೀವಂತಿದ್ದಾಗ ಅವರ ಊಟ ಉಪಚಾರ ಅವ್ರದೆಲ್ಲ ವ್ಯವಸ್ಥೆಯನ್ನ ನೋಡ್ಕೊಂಡಂತ ಪೂಜ್ಯರು ಇವರು.